ಸರ್ ನಮಸ್ಕಾರ ಸರ್. ಹಾಂ ನಮಸ್ತೆ ಕಣಪ್ಪ. ಏನು ಹೇಗೆ ಓದ್ತಾ ಇದೆಯಾ? ಸ್ಟಡಿ ಹೇಗಿದೆ? 10ನೇ ಕ್ಲಾಸ್ ಇನ್ನೇನು ಪರೀಕ್ಷೆ ಹತ್ರ ಬಂತು. ಪ್ರಿಪೇಟ್ರಿ ಎಕ್ಸಾಮ್ 1 ಬರೆದಿಯಾ? ಅದೇ ನಿಮ್ಮಪ್ಪ ಕಂಡಿದ್ದ ಈ ಸರಿ ಪ್ರಿಪೇಟ್ರಿ 1ನಲ್ಲಿ ಮ್ಯಾಥ್ಸಲ್ಲಿ ಗಣಿತ ವಿಷಯದಲ್ಲಿ ಏನು ಭಾಳ ಕಡಿಮೆ ತಗೊಂಡೆ ಅಂತಲ್ಲ. ಏನು ಸಮಾಚಾರ? ಯಾಕೆ? ಏನು ನಿನಗೆ ಅರ್ಥ ಆಗಿಲ್ಲ? ಬಂದು ನನಗೆ ಏನಾದರೂ ಸಮಸ್ಯೆ ಇದ್ದರೆ ಬಂದು ಕೇಳಬೇಕಂತ ಹೇಳಿದ್ನಲ್ಲ. ಹೌದು ಸರ್, ನಾನು ಬರಬೇಕು, ನಿಮ್ಮ ಹತ್ರ ಕೆಲವು ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕಂತ ಇದ್ದೆ. ನಾನು ಟೈಮ್ ಸಿಕ್ಕಿರಲಿಲ್ಲ ಸರ್, ಅದಕ್ಕೆ ಇವತ್ತು ನಿಮ್ಮನ್ನು ಸಿಗ್ತೀರಾ ಅಂದ್ಕೊಂಡೆ. ಸಿಕ್ಕಿದ್ರಿ, ನನ್ನ ಪುಣ್ಯ ಸರ್. ಇವತ್ತೊಂದು ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ರಿ ಸರ್. ವರ್ಗ ಸಮೀಕರಣದ ಮೇಲೆ 2 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರಂತ ನಾನು ಆವಾಗಲೇ ಹೇಳಿದ್ನಲ್ಲ. ಮೂಲಗಳ ಸ್ವಭಾವವನ್ನು ವಿವೇಚಿಸಿ ವರ್ಗ ಸಮೀಕರಣ ಕೊಟ್ಟು ಅದು ಯಾವ ರೀತಿ ಸುಲಭವಾಗಿ ಬಿಡಿಸೋದು ಅಂತ ಹೇಳ್ಕೊಡ್ತೀನಿ. ಸರಿಯಾಗಿ ಕೇಳಿಕೊಂಡು ಅದನ್ನು ಪರೀಕ್ಷೆಯಲ್ಲಿ ಬಿಡಿಸ್ಬೇಕು ನೋಡು. ಓಕೆ, ರೈಟ್ ಸರ್, ಹೇಳ್ಕೊಡ್ರಿ ಸರ್. ಶೋಧಕ ಕಂಡುಹಿಡಿಯೋದು ಅಥವಾ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡು. 2x² - 3x + 5 = 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಥವಾ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳಿ 2 ಮಾರ್ಕ್ಸಿಗೆ ಪ್ರಶ್ನೆ ಕೇಳ್ತಾರೆ. 2 ಮಾರ್ಕ್ಸಿಗೆ ಒಂದು ವರ್ಗ ಸಮೀಕರಣ ಕೊಟ್ಟಿರ್ತಾರೆ. ಅದನ್ನು ಪ್ರಶ್ನೆ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಯಾವ ರೀತಿ ಬಿಡಿಸೋದಂತ ನೋಡು. ಓಕೆ ಸರ್, ಇಂಥದ್ದೇ ಪ್ರಶ್ನೆ ಕೇಳಿದರು. ಶೋಧಕ ಕಂಡುಹಿಡಿದು ವರ್ಗ ಸಮೀಕರಣ ಕೊಟ್ಟು ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ 2 ಮಾರ್ಕ್ಸಿಗೆ ಕೊಟ್ಟಿದ್ರು ಸರ್. ಅಲ್ಲಿ ನನಗೆ ಅದು ಲೆಕ್ಕ ಬರಲಿಲ್ಲ. ಇನ್ನೊಮ್ಮೆ ನಿಧಾನಕ್ಕೆ ಹೇಳ್ಕೊಡ್ರಿ ಸರ್. ಓಕೆ, ಹೇಳ್ಕೊಡ್ತೀನಿ. ಈಗ ಈ ವರ್ಗ ಸಮೀಕರಣ ಕೊಟ್ಟಾಗ ಯಾವ ರೀತಿ ಬಿಡಿಸೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸರಿಯಾಗಿ ನೋಡಿಕೊಂಡು ಒಂದು ಸರಿ ಬರ್ಕೊಳ್ರಿ ಫ್ರೆಂಡ್ಸ್, ನೀವೆಲ್ಲ ಬರ್ಕೊಳ್ಳಿ. ಈಗ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ಇದು ನಿನಗೆ ಗೊತ್ತಿರಬೇಕು. ಇಲ್ಲಿ ಎ ಬೆಲೆ ಎ ಅಂದರೆ ಎ ನೋಡಬೇಕು. ax² ಅಂದರೆ ಎ ಜಾಗದಲ್ಲಿ 2 ಇದೆ. ಎ ಬೆಲೆ 2, ಬಿ ಬೆಲೆ -3, ಸಿ ಬೆಲೆ 5. ಈ ಬೆಲೆಯನ್ನು ಬರ್ಕೋಬೇಕು. ಎ ಬಿ ಸಿ ಬೆಲೆಯನ್ನು ಬರ್ಕೋಬೇಕು. ಎ ಜಾಗದಲ್ಲಿ ನೋಡ್ರಿ 2 ಇದೆ, ಬಿ ಜಾಗದಲ್ಲಿ ಮೈನಸ್ ಇದ್ದಾಗ ಕೇರ್ಫುಲ್ಲಾಗಿ ಬರ್ಕೋಬೇಕು. ಸಿ ಜಾಗದಲ್ಲಿ 5 ಬರ್ಕೋಬೇಕು. ಈಗ ಶೋಧಕ ಕಂಡುಹಿಡಿಯುವ ಸೂತ್ರ ನಿನಗೆ ನೆನಪಿರಬೇಕು. ಶೋಧಕ ಕಂಡುಹಿಡಿಯುವ ಸೂತ್ರ ಡೆಲ್ಟಾ = b² - 4ac. ಇದು ನೆನಪಿಟ್ಕೊಳ್ಳಬೇಕಾಗಿರ್ತಕ್ಕಂಥ ಶೋಧಕದ ಕಂಡುಹಿಡಿಯುವ ಸೂತ್ರ. ಎ ಬಿ ಸಿ ಬೆಲೆ ಆಲ್ರೆಡಿ ನಮಗೆ ಬರ್ಕೊಂಡಿದ್ದೀವಿ. ಬಿ ಜಾಗದಲ್ಲಿ ಸ್ಕ್ವೇರ್ ಬೆಲೆಯನ್ನು ಆದೇಶ ಮಾಡಬೇಕು. ಬಿ ಜಾಗದಲ್ಲಿ -3² ಇದೆ, ಬರ್ಕೋಬೇಕು. ಅದೇ ರೀತಿ ಮೈನಸ್ ಸೂತ್ರದಲ್ಲಿದೆ -4 4 ಇದೆ. ಎ ಜಾಗದಲ್ಲಿ ಇಂಟು ಬ್ರ್ಯಾಕೆಟಲ್ಲಿ ಇಂಟು ಗುಣಿಸೋದು ಬೇಕಾಗಿರೋದ್ರಿಂದ ಬ್ರ್ಯಾಕೆಟಲ್ಲಿ ಬರ್ಕೊಳ್ತೀನಿ 2 ಮತ್ತು ಸಿನು ಬ್ರ್ಯಾಕೆಟಲ್ಲಿ ಬರ್ಕೊಳ್ತೀನಿ, ಯಾಕಂದರೆ ಅವೆರಡನ್ನು ಗುಣಿಸ್ಬೇಕಾದ್ರಿಂದ. ಎ ಬೆಲೆ 2, ಸಿ ಬೆಲೆ 5 ಬೆಲೆಯನ್ನು ಆದೇಶ ಮಾಡ್ಕೊಂಡು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ 3ರ ವರ್ಗ -3ರ ವರ್ಗ +9 ಆಗುತ್ತೆ. 3 3 9, 3ರ ವರ್ಗ -4 4ನ್ನು 2 4 2 8, 8ನ್ನು 5ರಿಂದ ಗುಣಿಸಿದರೆ 8 5 40, 4 2 8, 8 5 40, -40. ಈ ರೀತಿ ಗುಣಿಸ್ಕೋಬೇಕು. ಈಗ -9ರಲ್ಲಿ 9ನ್ನು ಕಳೆದ್ರೆ -31. ದೊಡ್ಡ ಸಂಖ್ಯೆ 40ಕ್ಕಿರೋದ್ರಿಂದ 40ರಲ್ಲಿ 9 ಕಳೆದ್ರೆ 31. ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆ ಇರೋದ್ರಿಂದ -31 ಬರಿಬೇಕು. ನಾನು ಹೇಳಿದ್ನಲ್ಲ ಆವಾಗ, ಈ ವರ್ಗ ಸಮೀಕರಣಗಳ ಪಾಠ ಮಾಡ್ಬೇಕಾದ್ರೆ ಋಣ ಸಂಖ್ಯೆಗಳು ಬಂದರೆ ಯಾವುದೇ ವಾಸ್ತವ ಮೂಲವನ್ನು ಹೊಂದಿರುವುದಿಲ್ಲ, ಊಹಾ ಸಂಖ್ಯೆ ಆಗಿರುತ್ತೆ ಅಂತ. 0 ಬಂದರೆ ಸಮನಾದ ವಾಸ್ತವ ಮೂಲವನ್ನು ಹೊಂದಿದೆ ಅಂತ. ಲಾಸ್ಟಿಗೆ ಉತ್ತರ ಏನಾದರೂ ನಮಗೆ ಶೋಧಕ ಕಂಡುಹಿಡಬೇಕಾದ್ರೆ 0 ಬಂದರೆ ಸಮನಾದ 2 ವಾಸ್ತವ ಮೂಲ ಹೊಂದಿದೆ. ಅದೇ ರೀತಿ ಪ್ಲಸ್ ಅಂದರೆ ಧನ ಸಂಖ್ಯೆಗಳು, ಧನ ಪೂರ್ಣಾಂಕಗಳೇನಾದರೂ ಬಂದರೆ 1ರಿಂದ 2 3, ಆವಾಗ 2 ಭಿನ್ನವಾದ ವಾಸ್ತವ ಮೂಲ ಹೊಂದಿದೆ ಅಂತ ಬರಿಬೇಕು ಅಂತ ನಾನು ಹೇಳಿದ್ದೆ. ಈಗ ಇದರಲ್ಲಿ ಏನು ಬರಿತೀಯಾ? ಯಾವುದೇ ವಾಸ್ತವ ಮೂಲವನ್ನು ಹೊಂದಿಲ್ಲ ಅಂತ ಬರಿಬೇಕು. ಇದು ಇದರ ಸ್ವಭಾವದ ಮೂಲಗಳ ಸ್ವಭಾವ ಈ ರೀತಿ ಇದೆ ಅಂತ ಬರೆದ್ರೆ ನಿನಗೆ 2 ಮಾರ್ಕ್ಸ್ ಬರುತ್ತೆ.
ಏನು ಬರೀಬೇಕು? ಮೂಲಗಳ ಸ್ವಭಾವ, ಮೂಲಗಳನ್ನು ಯಾವುದೇ ವಾಸ್ತವ ಮೂಲವನ್ನು ಹೊಂದಿರುವುದಿಲ್ಲ ಅಂತ ಬರೀಬೇಕು. ಇದು ಈ ರೀತಿ ಸುಲಭವಾದ ಪ್ರಶ್ನೆ, 2 ಅಂಕ ನಮಗೆ ಈಸಿಯಾಗಿ ಪಡಿಬೋದು. ಈಗ ಅರ್ಥ ಆಯ್ತಾ ಈಗ? ಹೌದು ಸರ್, ಎಷ್ಟು ಈಸಿ ಇಲ್ಲ ಲೆಕ್ಕ, ನಾನು ಮರ್ತೋಗಿದ್ದೀನಿ ಸರ್, ಈಗ ಮತ್ತೆ ನೆನೆಸ್ಕೊಂಡೆ. ಇಂಥ ಲೆಕ್ಕ ಕೊಟ್ಟರೆ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ ಮತ್ತೆ ಲೆಕ್ಕ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಿಮಗೆಲ್ರಿಗೂ ಈ ಲೆಕ್ಕ ನಿಮಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಮ್ಮ 10ನೇ ತರಗತಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಎಲ್ಲರೂ ಮ್ಯಾಥ್ಸನ್ನು ಸ್ಕೋರ್ ಮಾಡೋಣ, ಪಾಸ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹ್ಯಾವ್ ಎ ನೈಸ್ ಡೇ.